ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇಸಕ ಟೇಸ್ಟಿ ಆ್ಯಂಡ್ ಲಾಗ್ಸ್ ಚಾನಲ್ಗೆ ಸ್ವಾಗತ. ಇದು ಹಂಪಿಯ ಕಂಟಿನ್ಯೂ ಲಾಗ್ ಆಗಿರುತ್ತೆ. ಆ ಲಾಗ್ ನೋಡಿಲ್ಲ ಅಂದವರು ಈ ವಿಡಿಯೋದ ಕೊನೆಯಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ, ಕ್ಲಿಕ್ ಮಾಡಿ ನೋಡಬಹುದು. ವಿಜಯ ವಿಠಲ ಟೆಂಪಲ್ ನೋಡ್ಕೊ ಬಂದವರು ನೆಕ್ಸ್ಟ್ ನಾವು ಹೋಗಿದ್ದೆಲ್ಲಿಗೆ, ಅದರಲ್ಲಿ ಗಜಶಾಲೆಯಲ್ಲಿ 11 ಮಾತ್ರ ಯಾಕಿದೆ, ಹಾಗೆ ಕಮಲ ಮಹಲಲ್ಲಿರೋ ವಿಶೇಷತೆ ಆದರೂ ಏನು, ರಾಣಿ ಸ್ನಾನ ಮಂದಿರ ಹೇಗಿದೆ, ಇವೆಲ್ಲವನ್ನು ನೋಡ್ಕೊಂಡು ಬರೋಣ ಬನ್ನಿ. ವಿಜಯ ವಿಠಲ್ ಟೆಂಪಲ್ ನೋಡ್ಕೊಂಡು ಬರೋಷ್ಟಿಗೆ ಎಲ್ಲರೂ ಫುಲ್ ಸುಸ್ತಾಗಿಬಿಟ್ಟಿದ್ದಾರೆ. ಆದರೂ ಈಗ ನಾವು ಫಸ್ಟ್ ಬಂದಿದ್ವಿ ರಾಣಿ ಸ್ನಾನ ಮಂದಿರಕ್ಕೆ. ನೋಡಿ, ಒಳಗಡೆ ಎಂಟ್ರಿ ಆಗ್ತಿದ್ದಕ್ಕೆ ನಮ್ಗೆ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ಅಲ್ಲಿ ಸ್ಟೆಪ್ಸ್ ಕಾಣ್ತಿದ್ದಲ್ಲ, ಅಲ್ಲಿ ಮುಖಾಂತರ ರಾಣಿಯರು ಇಳಿತಾ ಇದ್ರು. ಕೆಳಗಡೆ ಎಲ್ಲ ನೀರಿತ್ತು, ಅಂದರೆ ಆವಾಗಿನ ಕಾಲದಲ್ಲೇ ಸ್ವಿಮ್ಮಿಂಗ್ ಪೂಲ್ ಕಾನ್ಸೆಪ್ಟ್ ಇತ್ತು. ನೋಡಿ, ರಾಣಿಯರು ಅರಮನೆಯಲ್ಲೇ ತಮ್ಮ ಸ್ನಾನವನ್ನು ಮಾಡ್ಕೊಳ್ತಿದ್ರು. ಆದರೆ ಇಲ್ಲಿ ಯಾಕೆ ಬರ್ತಿದ್ರು ಅಂತಂದರೆ, ಇದು ಅವರ ಮನೋರಂಜನೆಗಾಗಿ ಇತ್ತು. ಅವ್ರಿಗೆ ಬೇಜಾರಾದಾಗ, ಹಾಗೆ ರಾಜರು ಯುದ್ಧಗಳಿಗೆ ಹೋದಾಗ ಆ ಟೈಮಲ್ಲಿ ಇಲ್ಲಿ ಹೆಚ್ಚಾಗಿ ಬರ್ತಾಯಿದ್ರು ಅವರು. ನೋಡಿ, ಕೆಳಗಡೆ ಇಲ್ಲಿ ಈಜುಕೊಳ ಇತ್ತು, ಇದರಲ್ಲಿ ಅವರು ಎಂಜಾಯ್ನ ಮಾಡ್ತಾಯಿದ್ರು. ಇಲ್ಲಿ ಮೇಲೆ ಬಾಲ್ಕನಿಗಳು ಕಾಣಿಸ್ತಿದೆ ಅಲ್ವಾ ನಿಮಗೆ, ಇಲ್ಲಿಂದನೇ ಸುಗಂಧ ದ್ರವ್ಯಗಳನ್ನು, ಹೂಗಳನ್ನು ಈ ಈಜುಕೊಳಕ್ಕೆ ನೀರಿಗೆ ಹಾಕ್ತಾಯಿದ್ರಂತೆ. ನೋಡಿ, ಈಜುಕೊಳದ ಸುತ್ತಲೂ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಒಳಗಡೆ ಇಲ್ಲಿ ಕುತ್ಕೊಂಡಿದ್ದಾರಲ್ಲ, ಈ ಪ್ಲೇಸ್ ಬಂದ್ಬಿಟ್ಟು ರಾಣಿಯರು ಸ್ನಾನಕ್ಕಿಂತ ಮುಂಚೆ ಎಣ್ಣೆನ ಮೈಗೆಲ್ಲ ಹಚ್ಕೊತಿದ್ರಂತ ಇಲ್ಲಿ ಕುತ್ಕೊಂಡು. ನೋಡಿ, ಒಂದ್ಸಲ ಈ ಈಜುಕೊಳ ತುಂಬೆಲ್ಲ ನೀರಿದೆ. ರಾಣಿ ಹಾಗೆ ಮೇಲಿಂದ ಇಲ್ಲಿ ಇಳಿದು ಬರ್ತಾ ಇದ್ದಾರೆ. ಹಾಗೆ ಈ ಬಾಲ್ಕನಿಂದ ಸುಗಂಧ ದ್ರವ್ಯಗಳನ್ನು ಮತ್ತು ಹೂಗಳನ್ನು ಹಾಕ್ತಾ ಇದ್ದಾರೆ ಅಂದಾಗ ಈ ಇಮೇಜಿನೇಷನ್ ಮಾಡ್ಕೊಂಡ್ರೆ ಎಷ್ಟು ಖುಷಿ ಆಗ್ತಿದೆ ಅಲ್ವಾ. ಆಗಿನ ಕಾಲದಲ್ಲಿ ರಾಣಿಯರಿಗೋಸ್ಕರ ಹಾಗೆ ಅವ್ರ ಮನೋರಂಜನೆಗೋಸ್ಕರ ಈ ರೀತಿಯಾಗಿ ಮಾಡಿರೋದಂತೂ ತುಂಬಾ ಚೆನ್ನಾಗಿ ಅನಿಸ್ತದೆ ನನಗೆ. ಈಗ ನಾವು ನೆಕ್ಸ್ಟ್ ಬಂದಿರೋದೇ ಮಹಾನವಮಿ ದಿಬ್ಬಕ್ಕೆ. ಇಲ್ಲಿ ಕಲ್ಲಿನ ಬಾಗಿಲುಗಳು ಫಸ್ಟ್ ಕಾಣಿಸುತ್ತೆ ನಮಗೆ. ಕಲ್ಲಿನ ಬಾಗಿಲುಗಳು ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಆಗಿನ ಕಾಲದಲ್ಲಿ ಕಲ್ಲಿನ ಬಾಗಿಲುಗಳೇ ಇತ್ತು ಅನ್ನೋದು ನಿಜವಾಗ್ಲೂ ಒಂದು ಅದ್ಭುತ ಇದು. ನೋಡಿ, ಈ ಕಲ್ಲಿನ ಬಾಗಿಲು ಬಂದ್ಬಿಟ್ಟು ಈ ಲೆಫ್ಟ್ ಮತ್ತು ರೈಟ್ ಬಂಡೆ ಕಲ್ಲುಗಳಿದೆ ಅಲ್ಲ, ಈ ಮಧ್ಯದಲ್ಲಿ ಈ ಭಾಗದಲ್ಲಿ ಈ ಬಾಗಿಲು ಇತ್ತಂತೆ. ಅದು ಕಲ್ಲಿನ ಬಾಗಿಲು ನೋಡಿದ್ರೆ ಇಷ್ಟೊಂದು ವೇಟ್ ಇದೆ. ಇದನ್ನು ಹೇಗೆ ಹಾಕ್ತಿದ್ರು, ಹೇಗೆ ತೆಗಿತಿದ್ರು ಅಂತಂದರೆ, ಇದು ಬಲಿಷ್ಠರು ಮತ್ತು ಆನೆಗಳ ಮೂಲಕ ಇದನ್ನು ತೆಗಿತಾ ಇದ್ರಂತೆ. ಮಾತಾಡ್ತಾ ಮಹಾನವಮಿ ದಿಬ್ಬಕ್ಕೆ ನಾವು ಎಂಟ್ರಿ ಆಗಿಬಿಟ್ಟಿದ್ದೀವಿ. ಮೈಸೂರಿನಲ್ಲಿ ನಾವು ದಸರಾವನ್ನು ಆಚರಣೆ ಮಾಡೋದು ನೋಡ್ತೀವಿ, ಆದರೆ ಅಲ್ಲಿಕ್ಕಿಂತ ಮುಂಚೆನೇ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ದಸರಾವನ್ನು ಆಚರಣೆ ಮಾಡ್ತಿದ್ರಂತೆ. ಇಲ್ಲಿ ನೋಡಿ, ಇದೇ ಮಹಾನವಮಿ ದಿಬ್ಬ ಯಾವ ರೀತಿ ಕಾಣಿಸ್ತಿದೆ ನೋಡಿ, ತುಂಬಾ ಚೆನ್ನಾಗಿದೆ ಮಹಾನವಮಿ ದಿಬ್ಬ. ಬಟ್ ಇಲ್ಲಿ ಸ್ಟೆಪ್ಸ್ಗಳಿದೆ, ಇದನ್ನು ಹತ್ಕೊಂಡು ನಾವು ಈಗ ಮೇಲೆ ಹೋಗೋಣ. ನೋಡಿ, ಸ್ಟೆಪ್ಸ್ ಹತ್ತುತ್ತಾ ಇದ್ದೀನಿ, ಕ್ಯಾಮ್ರಾ ನೋಡ್ತಾ ಇದ್ದೀನಿ, ಒಂದು ಕಡೆ ಎಲ್ಲ ಬಿದ್ದುಬಿಡ್ತೀನೋ ಅಂತ ಭಯ ಆಗ್ತಿದೆ ನನಗೆ. ಮಹಾನವಮಿ ದಿಬ್ಬ ಹತ್ತಿ ಮೇಲೆ ಬಂದಾಗ ನಮಗೆ ನೋಡಿ ಸುತ್ತಲೂ ಒಂದು ಸುಂದರವಾದ ನೋಟ ಕಾಣಿಸುತ್ತೆ. ನೋಡಿ, ಇವಾಗ ಏನು ಕಾಣಿಸ್ತಿದೆ, ಈ ಮಹಾನವಮಿ ದಿಬ್ಬ ಇಷ್ಟೇ ಅಲ್ಲ, ಇದ್ರ ಮೇಲುಗಡೆ ಶ್ರೀಗಂಧದಿಂದ ಮಾಡಿದಂಥ ಒಂದು ಸುಂದರವಾದ ಗೋಪುರ ಇತ್ತಂತೆ. ಬಟ್ ಅದು ಸುಟ್ಟೋಗ್ಬಿಟ್ಟಿದೆ, ಈ ಕೆಳಗಡೆದಷ್ಟೇ ಮಾತ್ರ ಉಳ್ಕೊಂಡಿದೆ. ಇವಾಗ ದಸರಾ ಟೈಮಲ್ಲಿ ಈ ಮಹಾನವಮಿ ದಿಬ್ಬ ವಿಜೃಂಭಣೆಯಿಂದ ಕಾಣಿಸ್ತಿತ್ತಂತೆ. ನಾವು ಮುಂದೆಯಿಂದ ಮೆಟ್ಲುಗಳನ್ನು ಹತ್ಕೊಂಡು ಬಂದ್ವಿ. ಈಗ ಹಿಂದ್ಗಡೆ ಸೈಡು ಅಂದರೆ ಅಲ್ಲಿನೂ 2 ಮೆಟ್ಲುಗಳಿದೆ ಇಳಿದೋಗ್ಲಿಕ್ಕೆ. ಮಹಾನವಮಿ ದಿಬ್ಬದಲ್ಲಿ ಮುಂದೆ ಅಷ್ಟಲ್ಲ, ಹಿಂದೆ ಸೈಡಿಂದನೂ ಬಂದು ಮೇಲೆ ಕುತ್ಕೊತಿದ್ರು ಅಂತ ಹೇಳ್ತಿರ್ತಾರೆ. ನೋಡಿ, ಮುಂದೆ ಹೇಗೆ ಹತ್ಬಿಟ್ಟಿದ್ದೀನಿ, ಹಿಂದೆ ಬಂದಿದ್ದೀನಿ. ತುಂಬ ದೊಡ್ಡ ಸ್ಟೆಪ್ಸ್ ಇದೆ, ನಂಗೆ ಇಳಿಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ, ಕ್ಯಾಮ್ರಾ ಕೊಟ್ಟ ತಕ್ಷಣ ಅವಳು ಹೆಂಗಾನಾಗಲಿ ಇಳಿದು ಬಿಡ್ತಾಳೆ ಅಂತೇಳಿ. ಅದನ್ನು ನಿಜನೇ, ಕ್ಯಾಮ್ರಾ ಒಂದಿದ್ರೆ ಸಾಕು, ನಾನು ಹೇಗಾದರೂ ಹತ್ಬಿಡ್ತೀನಿ, ಹೇಗಾದರೂ ಇಳಿದು ಬಿಡ್ತೀನಿ. ನೋಡಿ, ಕಲ್ಲಿನ ಕಾಲುವೆಗಳು ಯಾವ ರೀತಿಯಾಗಿದೆ ಅಂತ. ಆಗಿನ ಕಾಲದಲ್ಲೇ ಈ ರೀತಿಯಾಗಿ ಮಾಡಿದ್ದಾರೆ. ಇದ್ರ ಮುಖಾಂತರ ನೀರು ಬಂದು ಎಲ್ಲ ಕಡೆ ಸೇರ್ತಾ ಇತ್ತು ಇಲ್ಲಿ. ನೋಡಿ, ಮುಂದೆ ಬಂದಾಗ ನಮಗಿಲ್ಲಿ ಹಂಪೆಯ ತುಂಬ ಫೇಮಸ್ ಆಗಿರುವ ಕಪ್ಪು ಪುಷ್ಕರಣಿ ಅಥವಾ ಕಪ್ಪು ಕಲ್ಯಾಣಿ ಅಂತಲೇ ಕರೀತಾರೆ ಇದನ್ನು. ಇಲ್ಲೇ ಹತ್ತಿರದಲ್ಲೇ ಕಮಲಾಪುರ ಕೆರೆ ಅಂತಿದೆ, ಮುಂದೆ ತೋರಿಸ್ತೀನಿ ನಾನು ಅದನ್ನು. ಆ ಕೆರೆಯ ಮುಖಾಂತರ ನೀರು ಇಲ್ಲಿಗೆ ಬರೋ ರೀತಿಯಾಗಿ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಈ ಕಾಲುವೆಗಳ ಮುಖಾಂತರ ನೋಡಿ ಈ ರೀತಿಯಾಗಿ ಬಂದು ಈ ಪುಷ್ಕರಣಿಗೆ ನೀರು ಬಂದು ಸೇರುತ್ತೆ. ಇದನ್ನು ಕಪ್ಪು ಪುಷ್ಕರಣಿ ಅಥವಾ ಕಲ್ಯಾಣಿ ಅಂತೇಳಿ ಕರೀತಾರೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ತುಂಬಾ ಫೇಮಸ್ ಇಲ್ಲಿ. ಮಧ್ಯಾಹ್ನ 2-2:30 ಆಗಿದೆ ನೋಡಿ. ತುಂಬ ಅಂದರೆ ತುಂಬ ಬಿಸಿಲಿದೆ, ಕಣ್ಣು ಕೂಡ ತೆಗಿಯೋಕ್ಕಾಗ್ತಿಲ್ಲ, ಅಷ್ಟೊಂದು ಬಿಸಿಲಿದೆ ಇಲ್ಲಿ. ತುಂಬ ಬಿಸಿಲಿರೋದ್ರಿಂದ ಹಾಗೆ ತುಂಬ ಓಡಾಡೋದ್ರಿಂದ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ವಿ ಎಲ್ಲರೂ. ಟೈಮ್ ಬೇರೆ ಆಗಿಬಿಟ್ಟಿದೆ, ಹಾಗೆ ಮಕ್ಕಳು ತುಂಬ ಹಶ್ವ ಅಂತಿದ್ರು. ಹಾಗಾಗಿ ಒಂದು ಕಡೆ ಕೂತ್ಕೊಂಡು ಊಟ ಮುಗಿಸ್ಕೊಂಡು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ನಾವು ಮತ್ತೆ ಇಲ್ಲಿ ಕಮಲ ಮಹಲ್ಗೆ ಬಂದಿದ್ದೀವಿ.
ಇದು ಅಂತಃಪುರದ ಆವರಣನೇ ಅಂತ ಹೇಳ್ತಾರೆ. ನೋಡಿ ನಾವು ಎಂಟ್ರಿ ಆಗಿಬಿಟ್ಟಿದ್ವಿ. ಒಂದು ಕಡೆ ಟಿಕೆಟ್ ತೊಗೊಂಡ್ರೆ ಸಾಕು, ಎಲ್ಲ ಕಡೆನೂ ನಾವು ನೋಡ್ಕೊಂಡು ಬರ್ಬೋದು. ರಾಜರು ಯುದ್ಧಕ್ಕೆ ಹೋದಂಥ ಸಮಯದಲ್ಲಿ ರಾಣಿಯರ ಹೆಚ್ಚಿನ ಭದ್ರತೆಗಾಗಿ ಇಲ್ಲಿ ಕರ್ಕೊಬಂದು ಇರಿಸ್ತಾ ಇದ್ರಂತೆ. ಹಾಗಾಗಿ ಇಲ್ಲಿನ ಗೋಡೆಗಳು ತುಂಬ ಎತ್ತರವಾಗಿದೆ ಮತ್ತು ದಪ್ಪವಾಗಿದೆ. ಹಾಗೆ ಇಂಟರ್ಲಾಕ್ ಸಿಸ್ಟಮ್ ಅಂತೂ ಇದೆ ಇಲ್ಲಿ. ಈ ಆವರಣ ತುಂಬ ಎಲ್ಲವೂ ಹೂ ತೋಟಗಳು, ಗಾರ್ಡನ್ಗಳು ಇರೋದ್ರಿಂದ ತುಂಬಾ ಆಕರ್ಷಿತವಾಗಿತ್ತಂತೆ ಈ ಗಾರ್ಡನ್ ಆಗಿನ ಕಾಲದಲ್ಲಿ. ನೋಡಿ ಇಲ್ಲಿ ಸುಂದರವಾದ ರಾಣಿಯ ಅರಮನೆ ಇತ್ತಂತೆ. ಬಟ್ ಇದೆಲ್ಲ ಮೇಲಿಂದೆಲ್ಲ ಸುಟ್ಟೋಗಿ ಕೆಳಗಿನ ಭಾಗ ಅಷ್ಟೇ ಮಾತ್ರನೇ ಉಳ್ಕೊಂಡಿದೆ ಇವಾಗ. ನೀವೇನಾದರೂ ಹಂಪಿನ ನೋಡ್ಬೇಕು ಅಂದ್ಕೊಂಡಿದ್ರೆ ತುಂಬಾ ಫ್ರೀ ಮಾಡ್ಕೊಂಡು ಬನ್ನಿ. ಇಲ್ಲಿ ತುಂಬಾ ಓಡಾಡಬೇಕಾಗುತ್ತೆ, ಹಾಗೆಯೇ ತುಂಬಾ ಟೈಮ್ ಕೊಡಬೇಕಾಗುತ್ತೆ. ಕಡಿಮೆ ಟೈಮಲ್ಲಿ ನಾವು ಇಷ್ಟರಲ್ಲಿ ಇಷ್ಟು ಮುಗಿಸ್ಕೊಂಡು ಹೋಗ್ಬಿಡ್ತೀವಿ, ನೋಡ್ಕೊಂಡು ಹೋಗ್ತೀವಿ ಅಂದರೆ ಆಗೋದೇ ಇಲ್ಲ. ಇಲ್ಲಿ ನೋಡ್ತಾ ಇರೋದು ನೀವು ಕಾವಲು ಗೋಪುರ ಅಥವಾ ವಾಚ್ ಟವರ್ಸ್ ಅಂತ ಹೇಳ್ತಾರೆ. ಈ ಆವರಣದಲ್ಲಿ ಈ ವಾಚ್ ಟವರ್ಸ್ ಬಂದು 3 ಇದೆ. ನೋಡಿ ಹೋಗ್ತಾ ಇದ್ದೀವಿ, ಅಷ್ಟರಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸೇ ಬಿಡ್ತು ಲೋಟಸ್ ಮಹಲ್. ಇದು ಕಮಲ ಮಹಲ್ ಅಂತೇಳನ್ನು ಕರೀತಾರೆ. ನೋಡಿ ತುಂಬಾ ಸುಂದರವಾಗಿದೆ, ತುಂಬಾ ಆಕರ್ಷಣೀಯವಾಗಿದೆ ಈ ಕಮಲ್ ಮಹಲ್. ರಾಣಿಯರು ಬೇಸಿಗೆಗಾಲದಲ್ಲಿ ಹೆಚ್ಚಾಗಿ ಬಂದು ಇಲ್ಲೇನೇ ವಿಶ್ರಾಂತಿಯನ್ನು ಪಡೀತಾ ಇದ್ರಂತೆ. ಯಾಕೆ ಅವರು ಇಲ್ಲೇನೇ ವಿಶ್ರಾಂತಿಯನ್ನು ಹೆಚ್ಚಾಗಿ ಪಡೀತಾ ಇದ್ರು? ಬೇಸಿಗೆ ಕಾಲದಲ್ಲಿ ನೋಡಿ ತುಂಬಾ ಸೆಕೆ ಇರುತ್ತಲ್ವ. ಈ ಲೋಟಸ್ ಮಹಲಲ್ಲಿ ಒಳಗಡೆ ಒಂದು ಚಿಕ್ಕ ಚಿಕ್ಕ ರಂಧ್ರಗಳನ್ನ ಮಾಡಿದ್ದಾರೆ. ಇದ್ರ ಮೂಲಕ ನೀರು ಬಂದ್ಬಿಟ್ಟು ಸ್ಪ್ರಿಂಕಲ್ ಆಗ್ತಾ ಇತ್ತಂತೆ, ಅಂದರೆ ಗೋಡೆಗಳಿಗೆ ಚಿಮ್ಸೋ ರೀತಿಯಾಗಿ ಇರ್ತಾ ಇತ್ತಂತೆ. ಹಾಗಾಗಿ ಇದು ತುಂಬಾ ತಣ್ಣಗಿರ್ತಾ ಇತ್ತಂತೆ ಆ ಬೇಸಿಗೆ ಟೈಮಲ್ಲಿ. ಆಗಿನ ಕಾಲದಲ್ಲಿ ಈ ರೀತಿಯಾಗಿ ಮಾಡಿರೋದು ನಂಗೆ ಇನ್ನೊಂದು ಅದ್ಭುತ ಅಂತ ಅನಿಸುತ್ತೆ ನನಗೆ. ಕಲ್ಲಿನ ಕಂಬಗಳಲ್ಲಿ ಸ್ವರಗಳು ಕೇಳಿಸೋದು ಒಂದು ಅದ್ಭುತ ಆಗಿದ್ದರೆ, ಈ ಕಮಲ ಮಹಲ್ದಲ್ಲಿ ಈ ರಂಧ್ರಗಳನ್ನು ಮಾಡಿ ಈ ರೀತಿ ಸ್ಪ್ರಿಂಕಲ್ ಮಾಡಿ ಇದು ತಣ್ಣಗಿರೋ ಥರ ಮಾಡಿರೋದು ಇನ್ನೊಂದು ಅದ್ಭುತನೇ ಅಂತ ಅನಿಸುತ್ತೆ ನನಗೆ. ನೀವೀಗ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ ನೋಡಿ ಈ ರೀತಿ ಲಾಕ್ ಆಗಿದೆ. ಇಲ್ಲಿಂದ ಮೆಟ್ಲುಗಳಿದೆ, ಮೇಲೆ ಹತ್ಕೊಂಡು ಹೋಗೋ ವ್ಯವಸ್ಥೆನೂ ಇದೆ ಇಲ್ಲಿ. ಆದರೆ ಇದನ್ನು ಲಾಕ್ ಮಾಡಿದರೆ ಈಗ ಯಾರೂ ಹೋಗೋದಕ್ಕೆ ಬಿಡೋದಿಲ್ಲ. ನೋಡಿ ನೀವು ಅಬ್ಸರ್ವ್ ಮಾಡಿ ನೋಡ್ತಾ ಇರ್ಬೋದು, ಇಲ್ಲಿ ಹೂವಿನ ಕುಂಡಗಳು ಮತ್ತು ದೀಪಗಳು ಇಡೋಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ. ಇದು ತುಂಬಾ ಸುಂದರವಾದ ಮಹಲ್ ಅನಿಸುತ್ತೆ ನನಗೆ. ಹಾಗೆ ಮುಂದೆ ಬರ್ತಾ ಇರೋ ಹಾಗೆ ನಮ್ಗೆ ಕಾಣಿಸೇ ಬಿಡ್ತು ಗಜಶಾಲೆ ಅಥವಾ ಆನೆ ಸಾಲು ಅಂತ ಕರಿತೀವಿ ಇದನ್ನು ನಾವು. ಇಲ್ಲಿ ಆಗಿನ ಕಾಲದಲ್ಲಿ ಆನೆಗಳನ್ನ ಕಟ್ತಾ ಇದ್ರಂತೆ, ಹಾಗಾಗಿ ಇದನ್ನು ಆನೆ ಸಾಲು ಅಥವಾ ಗಜಶಾಲೆ ಅಂತೇಳಿ ಕರೀತಾರೆ. ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಈ ಗಜಶಾಲೆ. ಈ ಆನೆ ಸಾಲುಗಳನ್ನು ನೋಡಿದಾಗ ಒನ್ ಡೌಟ್ ಅಂತೂ ಖಂಡಿತ ಬರುತ್ತೆ. ಇಲ್ಲಿ 11 ಕೋಣಗಳು ಮಾತ್ರ ಇದೆ, ಆದರೆ ಕೇವಲ 11 ಆನೆಗಳು ಮಾತ್ರ ಇಲ್ಲಿ ಇತ್ತ ಅಂತೇಳಿ. ಈ ವಿಜಯನಗರ ಸಾಮ್ರಾಜ್ಯ ಅನ್ನೋದು ತುಂಬ ದೊಡ್ಡ ಸಾಮ್ರಾಜ್ಯ, ಆದರೆ ಇಲ್ಲಿ ಇಷ್ಟು ಮಾತ್ರನೇ ಆನೆ ಇತ್ತ ಅಂತ ಅನಿಸುತ್ತೆ. ಇಲ್ಲ, ಈ ಸಾಮ್ರಾಜ್ಯದಲ್ಲಿ ಸಾವಿರಾರು ಆನೆಗಳಿತ್ತು, ಆದರೆ ಇಲ್ಲಿ ರಾಜರು ಬಳಸ್ತಾ ಇದ್ದ ಆನೆ ಮತ್ತು ಹಾಗೆ ದಸರಾ ಹಬ್ಬದಲ್ಲಿ ಬಳಸ್ತಾ ಇದ್ದ ಆನೆಗಳನ್ನು ಮಾತ್ರ ಈ ಕೋಣೆಯಲ್ಲಿ ಕಟ್ತಾ ಇದ್ರಂತೆ. ಉಳಿದಿರೋ ಆನೆಗಳೆಲ್ಲ ಬೇರೆ ಕಡೆ ಇರಲಿಕ್ಕೆ ವ್ಯವಸ್ಥೆಗಳಿತ್ತು ಅಂತ ಹೇಳ್ತಾರೆ. ಈಗ ನಾವು ಒಳಗಡೆ ಬಂದಿದ್ದೀವಿ ನೋಡಿ, ಒಂದು ಕೋಣೆ ಒಳಗಡೆ ಬಂದಿದ್ದೀವಿ. ಈ ರೀತಿಯಾಗಿ ವಿಶಾಲವಾಗಿದೆ ಕೋಣೆ. ಆನೆ ಇರಲಿಕ್ಕೆ ತುಂಬಾ ಒಳ್ಳೆ ಪ್ಲೇಸ್ ಅನಿಸುತ್ತೆ ಇದು. ಸುತ್ತು ನೋಡಿ ಗೋಡೆ ಸುತ್ತಲೂ ಈ ರೀತಿ ಕಲಾಕೃತಿ ಇದೆ, ತುಂಬಾ ಚೆನ್ನಾಗಿದೆ ಈ ಕಲಾಕೃತಿ. ಹಾಗೆಯೇ ನನಗೆ ಇಲ್ಲೊಂದು ತುಂಬಾ ಅಟ್ರ್ಯಾಕ್ಟ್ ಅಂತ ಅನಿಸಿರೋದಂದ್ರೆ ಈ ಕಿಟಕಿಗಳು ನೋಡಿ, ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ಈಸಿಯಾಗಿದೆ ಈ ಕಿಟಕಿಗಳು. ಇಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಕಿಟಕಿಗಳನ್ನ ಮಾಡಿದ್ದಾರೆ. ಈ ಒಂದು ಕೋಣೆಗಳಿಂದ ಇನ್ನೊಂದು ಕೋಣೆಗಳಿಗೆ ಈಸಿಯಾಗಿ ಇದ್ರೊಳಗಡೆಯಿಂದ ಹೋಗ್ಬಿಡ್ಬೋದು. ಹಾಗಾಗಿ ನನಗೂ ಅನ್ನಿಸ್ತು ಇದ್ರೊಳಗಡೆಯಿಂದ ಹೋಗ್ಬೇಕಂತ. ಅದಕ್ಕೆ ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಂಟ್ರಿ ಕೊಟ್ಬಿಟ್ಟೆ. ನೋಡಿ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ ಇದ್ರೊಳಗಡೆ ಹೋಗೋದು. ಕ್ಯಾಮ್ರಾನ ಹಾಗೆ ತಗೊಂಡು ಹೋಗ್ತಾ ಇದ್ದೀನಿ. ತುಂಬಾ ಸೂಪರ್ ಅನ್ನಿಸ್ತು ಇದ್ರೊಳಗಡೆಯಿಂದ ಬರೋದು ನನಗೆ. ನನ್ನ ಜೊತೆ ಬಂದಿರೋರೆಲ್ಲರೂ ಊಟ ಆದಮೇಲೆ ಆದರೂ ನನ್ನ ಜೊತೆ ಪ್ರತಿಯೊಂದು ಕಡೆ ಬರ್ತಾರೆ ನೋಡ್ಲಿಕ್ಕೆ ಅನ್ಕೊಂಡೆ. ಇಲ್ಲ, ಯಾರೂ ಬರಲಿಲ್ಲ, ಎಲ್ಲರೂ ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ದಾರೆ. ನಾನು ಮಾತ್ರ ಇಲ್ಲೆಲ್ಲ ಕಡೆ ಬಂದು ಓಡಾಡ್ತಿದ್ದೀನಿ. ಈ ಗಜಶಾಲೆ ಪಕ್ಕದಲ್ಲೇ ನಮ್ಗೆ ಈ ರೀತಿಯಾಗಿ ಕಾಣಿಸುತ್ತೆ. ಇದನ್ನು ಕಾವಲುಗಾರರ ಗೃಹಗಳು ಅಂತೇಳಿ ಕರೀತಾರೆ ಇದನ್ನು. ಈ ಆನೆಗಳನ್ನ ರಕ್ಷಿಸುವಂಥವ್ರು, ಹಾಗೆ ಆನೆಗಳ ಪಳಗಿಸುವಂಥ ಮಾವುತರು, ಹಾಗೆ ಸೈನಿಕರು, ರಕ್ಷಕರು ಅವರೆಲ್ಲ ಇಲ್ಲಿ ವಾಸಿಸ್ತಾ ಇದ್ರಂತೆ. ಹಾಗಾಗಿ ಇದನ್ನು ಕಾವಲುಗಾರ ಗೃಹಗಳಂತೇಳಿ ಕರೀತಾರೆ. ಈಗ ಕಾವಲುಗಾರರ ಗೃಹಗಳ ಒಳಗಡೆ ಬಂದಿದ್ದೀವಿ ನೋಡಿ. ಒಳಗಡೆ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿಂದ ಅಲ್ಲಿವರೆಗೂ ನೋಡಿ ಇದೇ ರೀತಿಯಾಗೇ ಇದೆ. ಆದರೆ ಇವಾಗ ಇದನ್ನು ಮಿನಿ ಮ್ಯೂಸಿಯಂ ಅಂತೇಳಿ ಮಾಡಿದ್ದಾರೆ. ಹಂಪಿಯಲ್ಲಿ ನೋಡಿ ತುಂಬ ಕಲ್ಲಿನ ವಿಗ್ರಹಗಳು ಸಿಗ್ತಾ ಇರುತ್ತೆ.
ಇಲ್ಲಿಂದ ನೋಡಿದಾಗ ನೋಡಿ ಈ ರೀತಿಯಾಗಿ ಕಾಣಿಸ್ತಿರುತ್ತೆ. ಹಂಪಿಯಲ್ಲಿ ಸಿಕ್ಕಿರುವಂಥ ಕೆಲವು ಕಲ್ಲಿನ ವಿಗ್ರಹಗಳು ನೋಡಿ ಈ ರೀತಿಯಾಗಿದೆ. ಇವನ್ನೆಲ್ಲ ಇಲ್ಲಿ ಇಟ್ಟು ಈಗ ಮಿನಿ ಮ್ಯೂಸಿಯಂ ಅಂತೇಳಿ ಮಾಡಿದ್ದಾರೆ. ಗಣೇಶನ ಕಲ್ಲಿನ ಮೂರ್ತಿ ಹಾಗೂ ಆಂಜನೇಯ ಸ್ವಾಮಿಯ ಕಲ್ಲಿನ ಮೂರ್ತಿ, ಹೀಗೆ ಸುಮಾರಷ್ಟು ನೋಡಿ, ಹೀಗೆ ಎಷ್ಟು ನೋಡಿದರೂ ಮುಗಿತಾ ಇಲ್ಲ, ಅಷ್ಟೊಂದು ಇದೆ ಇಲ್ಲಿ ಮ್ಯೂಸಿಯಮಲ್ಲಿ. ಈಗ ನೆಕ್ಸ್ಟ್ ನಾವು ಬಂದಿರೋದೇ ಕಮಲಾಪುರ ಕೆರೆಗೆ. ನಾವು ಹೋಗ್ತಾ ದಾರಿಯಲ್ಲೇ ಇದಿದೆ. ಇಲ್ಲಿಂದನೇ ವಿಜಯನಗರ ಸಾಮ್ರಾಜ್ಯಕ್ಕೆ ನೀರು ಬರ್ತಾ ಇತ್ತು ಅಂತ ಹೇಳ್ತಾರೆ. ಇದೆ ಅದು ಕಮಲಾಪುರ ಕೆರೆ. ಈಗೂ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಮಲಾಪುರ ಕೆರೆ ಅಂತ. ಹಂಪಿ ಅಂತೂ ಒನ್ ಡೇನಲ್ಲಂತೂ ಮುಗಿಯೋದೇ ಇಲ್ಲ. ಒನ್ ಡೇನಲ್ಲಿ ನಮ್ಗೆ ಇಷ್ಟು ಮಾತ್ರ ಸಾಧ್ಯ ಆಯಿತು ಹೋಗಲಿಕ್ಕೆ. ಎಲ್ಲರೂ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಈಗ ಮನೆಗೆ ಹೋಗ್ತಾ ಇದ್ವಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಉಳಿದಿರೋ ಪ್ಲೇಸಸ್ ನಾನು ಮತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ನಿಮ್ಗೆ ಖಂಡಿತ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.